ರೂಪಾಯಿನೂ ಕೂಡ ಕೊಡಲಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದರು, ಎಲ್ಲ ಆಹಾರ ಪದಾರ್ಥಗಳ ಬೆಲೆಗಳೆಲ್ಲ ಇಳಿಸ್ಬಿಡ್ತೀನಿ, ಇನ್ಫ್ಲೇಷನ್ ಅನ್ನು ಕಡಿಮೆ ಮಾಡ್ತೀನಿ, ನಮ್ಮ ರೂಪಾಯಿ ಮೌಲ್ಯ ಏನು ಕುಸಿದಿದೆ ಅದನ್ನ ಮೇಲಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವುಗಳ ಬೆಲೆಗಳನ್ನು ಇಳಿಸ್ತೇನೆ, ಎಲ್ಲರ ಜೀವನ ಉತ್ತಮಗೊಳಿಸತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ. ಜನ ನಂಬುದ್ರು, ಪಾಪ ಯುವಕರೆಲ್ಲ ನಂಬುದ್ರು. ಯಾಕಂದ್ರೆ 2 ಕೋಟಿ ಹುದ್ದೆ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. 2 ಕೋಟಿ ಹುದ್ದೆ ನಂಬಿ ಪಾಪ ಯುವಕರೆಲ್ಲ ಮೋದಿ 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 ಅನ್ನಕ್ ಶುರು ಮಾಡಿದ್ರು. ಇದನ್ನ ಸುಳ್ಳು ಹೇಳಿದ್ರು ಮೋದಿ ಮೋದಿ ಅಂತಾರೆ ಅಂತ ಹೇಳಿ ಇನ್ನು ಜಾಸ್ತಿ ಸುಳ್ಳು ಹೇಳಕ್ ಶುರು ಮಾಡ್ಕೋಬಹುದು. ಈಗ ನಿಜವಾದಂತ ಬಣ್ಣ ಗೊತ್ತಾಗಿದೆ, ಮೋದಿಯವರ ನಿಜವಾದಂತ ಬಣ್ಣ ಗೊತ್ತಾಗಿದೆ. ನಾಳೆ ಮೈಸೂರಿಗೆ ಬರ್ತಾ ಇದ್ದಾರೆ, ಇವತ್ತು ನಾನು ಮೋದಿ ಅವ್ರಿಗೆ ಕೇಳ್ತೀನಿ, ಯಾವ ಮುಖ ಒತ್ಕೊಂಡು ನೀವು ವೋಟ್ ಕೇಳ್ತೀರಿ? ಯಾವ ಮುಖ ಒತ್ಕೊಂಡು ವೋಟ್ ಕೇಳ್ತೀರಿ? ನಾಳೆ ನೀವು ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ಬರಗಾಲ ಬಂದಾಗ ಬಂದು ಕೇಳಲಿಲ್ಲ, ರೈತರ ಕಷ್ಟ ಸುಖ ಕೇಳಲಿಲ್ಲ. ಪ್ರವಾಹ ಬಂದಾಗ ಬರಲಿಲ್ಲ. ಕೇವಲ ವೋಟ್ ಕೇಳಕ್ಕೋಸ್ಕರ ಬರ್ತಾ ಇದ್ದೀರಿ, ಕೇವಲ ವೋಟ್ ಕೇಳಕ್ಕೋಸ್ಕರ ಬರ್ತಾ ಇದ್ದೀರಿ. ಓಲಿ ಈ ದೇಶದ ಬಡವರ, ದಲಿತರ, ಮಹಿಳೆಯರ ಅವ್ರ ಕೆಲಸನಾರು ಮಾಡಿದ್ರ? ಅದು ಮಾಡಲಿಲ್ಲ. ಬರಗಾಲ ಬಂದಿದೆ ಕರ್ನಾಟಕದಲ್ಲಿ, ಬರಗಾಲಕ್ಕೆ ಇವತ್ತವರೆಗೆ ₹1 ಬಿಡುಗಡೆ ಮಾಡಕ್ಕಾಗಿಲ್ಲ. ಕರ್ನಾಟಕದ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಿ, ಕರ್ನಾಟಕದ ಬಗ್ಗೆ ದ್ವೇಷ ನಿಮಗೆ, ಮಲತಾಯಿ ಧೋರಣೆ ನಿಮಗೆ. ಇವತ್ತು ನೀವು ಕೇಳಬೇಕಾಗ್ತದೆ, ನೀವು ₹1 ಆದರೂ ಯಾಕೆ ಕೊಡ್ಲಿಲ್ಲ? ಅದು ಅವ್ರ ಮನೆಯಿಂದ ಕೊಡೋದಲ್ಲ, ಕೇಂದ್ರ ಸರ್ಕಾರದ ದುಡ್ಡಲ್ಲ, ನಮ್ಮ ಹಣ, ನಮ್ಮ ತೆರಿಗೆ ಹಣ, ನೀವು ಕೊಡ್ತಕ್ಕಂಥ ತೆರಿಗೆ ಹಣ. ಈ ಹಣ ಕೊಡ್ಲಿಕ್ಕೆ ಇವರಿಗೆ ಹೊಟ್ಟೆ ಉರಿಯಲ್ಲ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಬಡವರಿಗೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ದುಡ್ಡು ಕೊಡದೇನೆ ತೊಂದರೆ ಕೊಡಬೇಕು ಅಂತೇಳಿ ಇವತ್ತಿನವರೆಗೆ ₹1 ಬಿಡುಗಡೆ ಮಾಡಲಿಲ್ಲ. ₹1 ಬಿಡುಗಡೆ ಮಾಡಲಿಲ್ಲ. ನಾವು 18,171 ಕೋಟಿ ಕೇಳಿದ್ದೀವಿ. 18,171 ಕೋಟಿ, ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 35,000 ಕೋಟಿ ರೈತರಿಗೆ ನಷ್ಟ ಆಗಿದೆ ಬೆಳೆ ಹಾನಿಯಿಂದ. ನೀವು ಇವತ್ತಿನವರೆಗೆ ಇಷ್ಟೆಲ್ಲ ಕಷ್ಟದಲ್ಲಿದ್ರೂ ಕೂಡ ₹1 ಕೊಡ್ಲಿಲ್ಲ. ನಾವು 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನ ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದೀವಿ. ಇದು ಬಹುಶಃ 100 ವರ್ಷಗಳಲ್ಲಿ ಇಂಥ ಭೀಕರವಾದಂಥ ಬರಗಾಲ ಬಂದಿರ್ತದೆ ಕರ್ನಾಟಕಕ್ಕೆ. ಇದೇ ಆಫ್ಟರ್ 100 years. ಕೂತ್ಕೊಳ್ರಮ್ಮ, ಇನ್ನೊಂದು 10 ನಿಮಿಷ ಕೂತ್ಕೊಳ್ಳಿ. ಕೂರ್ರಿ. ಮೈಸೂರಿನ ಇವರು ನರೇಂದ್ರ ಮೋದಿ ಅವರು ಮೈಸೂರು ಬಂದಾಗ ನೀವು ಈ ಪ್ರಶ್ನೆಯನ್ನು ಕೇಳಬೇಕು, ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಮೈಸೂರು ಸಿಟಿ?
ಏನ್ ಪ್ಯಾರಿಸ್ ಮಾಡೋದು? ಇವತ್ತಿನವರೆಗೆ 10 ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡದಿವರು ಪ್ಯಾರಿಸ್ ಮಾಡ್ತಾರೆ. ಪ್ಯಾರಿಸ್ ಮಾಡ್ತಾರೆ. ಏನಾದ್ರು ಮಾಡಿರ್ಬೇಕಲ್ಲ. ಇವತ್ತಿನವರೆಗೆ ಒಂದೇ ಒಂದು ಕೆಲಸ ಮೈಸೂರಿಗೆ, ಇದು ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಮಾಡಿರೋದು. ಈ ಬೆಂಗಳೂರು ಮೈಸೂರು ರೋಡ್ ಇದೆಯಲ್ಲ, ಇದು ನಾವು ಮಾಡಿಸಿದ್ದು. ಮಾದೇವಪ್ಪ ಇಲ್ಲೇ ಇದ್ದಾರೆ. ಮಾದೇವಪ್ಪ PWD ಮಿನಿಸ್ಟರ್ ಇದ್ದಾಗ ಅದಕ್ಕೆ ಮಂಜೂರಾತಿಯನ್ನು ಕೊಡಿಸಿದ್ದು ನಾವು, ನರೇಂದ್ರ ಮೋದಿ ಅವರಲ್ಲ. ಆಸ್ಕರ್ ಫರ್ನಾಂಡಿಸ್ ಅವರು ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇರುವಾಗ ಅವರು ಅಪ್ರೂವ್ ಮಾಡಿದ್ದು ಇದನ್ನ. ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಸ್ವಾಮಿ ನರೇಂದ್ರ ಮೋದಿಜಿ, ನಾವು ಒಂದು ವರ್ಷಕ್ಕೆ 1,40,40,000 ಕೋಟಿಗೂ ಹೆಚ್ಚು ಹಣವನ್ನ ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಎಷ್ಟು? 4,43,000 ಕೋಟಿ. ಅದರಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ದೀರಿ ರಸ್ತೆ ಅಭಿವೃದ್ಧಿಗೆ, ರೈಲ್ವೆ ಅಭಿವೃದ್ಧಿಗೆ? ರೈಲ್ವೆ ಈ ಟೋಲ್ ಕಲೆಕ್ಟ್ ಮಾಡ್ತಾರಲ್ಲ, ಆ ದುಡ್ಡೆಲ್ಲ ನಮಗ್ ಕೊಡ್ತಾರ? ರೈಲ್ವೆ ಟಿಕೆಟ್ನದೆಲ್ಲ ದುಡ್ಡು ನಮಗ್ ಕೊಡ್ತಾರ? ನಮ್ಗೇನ್ ಕೊಡಲ್ಲ, ಅವರೇ ತಗೊಳ್ತಾರೆ. ರಸ್ತೆ ಮಾಡ್ಬಿಟ್ಟು ಟೋಲ್ ಕಲೆಕ್ಟ್ ಮಾಡ್ಕೋತಾರೆ, ರೈಲ್ವೆ ಮಾಡ್ಬಿಟ್ಟು ರೈಲ್ವೆ ಟಿಕೆಟ್ ತಗೋತಾರೆ. ಆದರೂ ಕೂಡ ರೈಲ್ವೆ ಯೋಜನೆಗಳಿಗೆ ಜಮೀನು ನಾವು ಕೊಡೋದು. ಅದ್ರ ಜೊತೆಗೆ ಆ ಯೋಜನೆ ವೆಚ್ಚ ಇದೆಯಲ್ಲ, ಅದರ ಅರ್ಧದಷ್ಟು ನಾವು ಕೊಡ್ತೀವಿ. ನಮ್ಮ ಹೆಸರೇ ಇಲ್ಲ. ಕೇಂದ್ರ ಪುರಸ್ಕೃತ ಯೋಜನೆಗಳು, ಅದು ಶೇರಿಂಗ್ ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವ ದುಡ್ಡಿಂದ ಕೊಡ್ತಾರೆ ಅವರು? ಈ 4,30,000 ಕೋಟಿ ನಮ್ಮಿಂದ ಕಲೆಕ್ಟ್ ಮಾಡಿದಾರಲ್ಲ, ಆ ದುಡ್ಡಿನಿಂದ ಕೊಡೋದು. ಇದನ್ನ ನೀವು ತಿಳ್ಕೋಬೇಕಾಗ್ತದೆ. ಬರಗಾಲಕ್ಕೆ ಕೊಡಬೇಕಾದ್ರೂ ಅದೇ ದುಡ್ಡು, ಬೇರೆ ಪ್ರವಾಹಕ್ಕೆ ಕೊಡಬೇಕಾದ್ರೂ ಅದೇ ದುಡ್ಡು. ಇವತ್ತು ಬರಗಾಲಕ್ಕೆ ₹1 ಕೊಡಲಿಲ್ಲ. ಈ ಪ್ರಶ್ನೆ ಕೇಳಬೇಕಾ ಬೇಡ ನರೇಂದ್ರ ಮೋದಿ ಅವರಿಗೆ? ಐ ಡೋಂಟ್ ನೋ. ಪ್ರಧಾನಮಂತ್ರಿಗಳು ಬಂದು ಇಲ್ಲಿ ಯಾವ ಮುಖ ಎತ್ಕೊಂಡು ವೋಟ್ ಕೇಳ್ತಾರೆ ಅಂತ ಗೊತ್ತಾಗಲ್ಲ ನನಗೆ. ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಅಚ್ಚೇ ದಿನ ಆಯೇಗ ಅಂತಂದ್ರು, ಬಂತ? ಬರಲಿಲ್ಲ. ಯುವಕರಿಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ವರ್ಷಕ್ಕೆ ಅಂತಂದ್ರು, ಅವ್ರಿಗೆ 3 ನಾಮ ಹಾಕಿದ್ರು. ತಿರುಪತಿ ತಿಮ್ಮಪ್ಪ ನಾಮ. ಈಗ ನಾವು ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ ಅಂತ ಹೇಳಿದ್ದು. ನಾವು ಮಾಡಿದ್ದೀವೋ ಇಲ್ಲ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.